ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ನೇತೃತ್ವದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬಿಜೆಪಿ ಕಚೇರಿಯಿಂದ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ನಡೆಸಿದ ಸಾವಿರಾರು ರೈತರು ಹಾಗೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನೆಯ ಬಳಿಕ ಮಾತನಾಡಿದ ಹಾಲಪ್ಪ ಆಚಾರ್, ಕೊಪ್ಪಳದ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ತಕ್ಷಣ ಬೆಳೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರ ನೀಡಿದರು. ಬಿಜೆಪಿ ಮುಖಂಡರಾದ ಬಸಲಿಂಗಪ್ಪ ಬೂತೆ, ಜಿಲ್ಲಾ ಅಧ್ಯಕ್ಷ ನವೀನ್ ಗುಳನ್ನವರ್, ತಾಲೂಕು ಅಧ್ಯಕ್ಷ ಮಾರುತಿ ಗೌರಾಳ್, ಸಿಎಚ್ ಪೊಲೀಸ್ ಪಾಟೀಲ್, ಶಿವಶಂಕರ್ ದೇಸಾಯಿ ಹಾಗೂ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು. ಯಲಬುರ್ಗಾ ಹಾಗೂ ಕುಕನೂರು, ಅವಳಿ ತಾಲೂಕುಗಳಲ್ಲಿ ಸಮರ್ಪಕ ಮುಂಗಾರು ಮಳೆಯಾಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಕ್ಷೇತ್ರದ ಶಾಸಕ ಬಸವರಾಜ ರೆಡ್ಡಿ ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಅವಳಿ ತಾಲೂಕಿನಲ್ಲಿ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯಗಳ ಸ್ಥಿತಿ ಹದಗೆಟ್ಟಿದ್ದು, ವಿಂಡ್ ಪವರ್ ಕಂಪನಿಗಳಿಂದ ರೈತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಶಾಸಕರು ನೀಡಿರುವ 76 ಕೆರೆಗಳನ್ನು ತುಂಬಿಸುವ ಭರವಸೆಯನ್ನು 1 ವಾರದೊಳಗೆ ಈಡೇರಿಸದಿದ್ದರೆ ಜಿಲ್ಲಾ ಕಚೇರಿ ಎದುರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಪ್ರತಿಭಟನಾ ಬಳಿಕ ರಾಜ್ಯಪಾಲರಿಗೆ ಸಲ್ಲಿಸಬೇಕಾದ ಮನವಿ ಪತ್ರವನ್ನು ಉಪ ತಹಶೀಲ್ದಾರ್ ಮಲ್ಲನಗೌಡ ಅವರಿಗೆ ಬಿಜೆಪಿ ಮುಖಂಡರು ಹಾಗೂ ರೈತರ ಸಮ್ಮುಖದಲ್ಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಸಂತೋಷಿ ಜೋಶಿ, ಮಹಿಳಾ ಪದಾಧಿಕಾರಿಗಳು, ಯುವ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾವಿರಾರು ರೈತರು ಭಾಗವಹಿಸಿದ್ದರು. ವರದಿ ಸಿ ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಯಲಬುರ್ಗಾ ಮಂಡಲದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಹಾಲಪ್ಪ ಬಸಪ್ಪ ಆಚಾರ್ಜಿ ಅವರೇ, ಆದ್ರೆ ಕೆರೆ ತುಂಬಿಸಕ್ಕಂತ ನೀರನ್ನು ಇಲ್ಲಿವರೆಗೂ ನಾವು ಕ್ರಮ ವಹಿಸ್ತಾ ಇಲ್ಲ. ನೀವು ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದೀರಿ. ಡೆಲ್ಲಿಯಲ್ಲಿ ನಾನು ಸಚಿವನಾಗಬೇಕು ಅಂತ ಹೇಳಿ ಸನ್ಮಾನ್ಯ ಶಾಸಕರೇ, ಅಷ್ಟೊಂದು ದುರಾಸೆ ಯಾಕೆ? ಈ ಕ್ಷೇತ್ರದ ಶಾಸಕರು ನಿಮಗೆ 6 ಸಾರಿ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಮತದಾರ ಬಂಧುಗಳು, ಅವರು ಋಣವನ್ನು ತೀರಿಸತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಆತ್ಮವನ್ನ ಮುಟ್ಕೊಂಡು ಹೇಳಿ, ನಾನು ರೈತರ ಪರವಾಗಿದ್ದೀನಿ ಅಂತ. ನಾನು ಇಷ್ಟೊಂದು ಬರ ಮುಂಗಾರಿ ಬಿತ್ತನೆ ಆಗ್ಯದ, 60 ದಿನ ಮಳೆ ಆಗಲಿಲ್ಲ. ಎಲ್ಲ ಬಿತ್ತಿದಂತ ಪೀಕುಗಳು ಹಾಳಾಗಿ ಹೋದವು. ಆದ್ರೆ ಅದನ್ನ ವೀಕ್ಷಣೆಯನ್ನ ಮಾಡಬೇಕು ಅನ್ನೋ ನ್ಯಾಯ ಆಡಳಿತ ಮಾಡ್ತಕ್ಕಂಥ ಈ ಯಾರಿಗೂ ಬರಲಿಲ್ಲ. ಇವತ್ತು ಬರವನ್ನ ಘೋಷಣೆ ಮಾಡಬೇಕಾಗಿದೆ. ಮೊದಲು ವೀಕ್ಷಣೆಯನ್ನ ಮಾಡಬೇಕು. ವೀಕ್ಷಣೆಯ ವರದಿಯ ನಂತರ ಇವತ್ತು ಬರಗಾಲ ಅಂತ ಹೇಳಿ ಘೋಷಣೆ ಮಾಡೋದು ಇದು ಪದ್ಧತಿ. ಆದ್ರೆ ಸರ್ಕಾರ ಇವತ್ತು ಆ ಕಡೆ ಲಕ್ಷ್ಯ ವಹಿಸಿಲ್ಲ. ಅಲಕ್ಷ್ಯ ಮಾಡಿರೋದಕ್ಕಾಗಿಯೇ ಇವತ್ತು ನಾವೆಲ್ಲರೂ ಬೀದಿಗೆ ಬಂದು ಹೋರಾಟವನ್ನು ಮಾಡಿ ಅವರ ಕಿವಿಗೆ ಮುಟ್ಟುವ ರೀತಿಯಲ್ಲಿ ಇವತ್ತು ನಾವು ಧ್ವನಿಯನ್ನ ಎತ್ತಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಆಗಿದೆ.